ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪೈಲ್ವಾನ್ ಸಿನಿಮಾ ಎಷ್ಟು ಫಸ್ಟ್ ಡೇ ಕಲೆಕ್ಷನ್ ಮಾಡಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಜನ ಒಂದು ಸಿನಿಮಾ ರಿಲೀಸ್ ಆದ ತಕ್ಷಣ ಆ ದಿನನೇ ತುಂಬ ಜನ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ, ಪೈಲ್ವಾನ್ ಸಿನಿಮಾ ಎಷ್ಟು ದುಡ್ಡು ಕಲೆಕ್ಷನ್ ಮಾಡ್ತು. ಪೈಲ್ವಾನ್ ಸಿನಿಮಾ ಅಂತಲ್ಲ, ಯಾವುದೋ ಸಿನಿಮಾ ಆದ್ರೂ ಕೂಡ ಫಸ್ಟ್ ಡೇ ಕಲೆಕ್ಷನ್ ಎಷ್ಟು ಅಂತ ನೀವು ಸರ್ಚ್ ಮಾಡ್ತಾ ಇರ್ತೀರಾ ಯೂಟ್ಯೂಬಲ್ಲಿ. ಸೊ ಒಂದು ತಿಳ್ಕೊಳ್ಳಿ, ಫಸ್ಟ್ ಡೇ ಯಾರು ಕೂಡ ಸರ್ಚ್ ಮಾಡೋದಕ್ಕೆ ಹೋಗ್ಬೇಡಿ ಯೂಟ್ಯೂಬಲ್ಲಿ. ನೀವು ಸರ್ಚ್ ಮಾಡೋದ್ರಿಂದ ಏನಾಗಿದೆ ಅಂತಂದರೆ, ಸಿನಿಮಾ ರಿಲೀಸ್ ಆದ ತಕ್ಷಣ ಫಸ್ಟ್ ಡೇ ಕಲೆಕ್ಷನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಗಳು. ಸೊ ಆ ಒಂದು ಕಾರಣಕ್ಕೆ ಒಂದೆರಡು ದಿನ ಬಿಟ್ಕೊಂಡು ಆಮೇಲೆ ಸರ್ಚ್ ಮಾಡಿ, ಯಾಕೆಂತಂದರೆ ಅವಾಗ ಗೊತ್ತಾಗಿರುತ್ತೆ ಕೆಲವೊಂದಷ್ಟು ಯೂಟ್ಯೂಬರ್ಸು ಆ ಒಂದು ವಿಷಯನ ತಿಳ್ಕೊಂಡು ನಿಮಗೆ ವಿಡಿಯೋ ಮಾಡಿರ್ತಾರೆ. ಸೊ ಆ ಒಂದು ಕಾರಣಕ್ಕೆ ಫಸ್ಟ್ ಡೇನೇ ನೀವು ಚೆಕ್ ಮಾಡೋದಕ್ಕೆ ಹೋಗ್ಬಿಡಿ ಯೂಟ್ಯೂಬಲ್ಲಿ ಅಂತ ಹೇಳ್ತಾ. ಸೊ ಒಟ್ಟಿನಲ್ಲಿ ಇವಾಗ ಪೈಲ್ವಾನ್ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಪೈಲ್ವಾನ್ ಸಿನಿಮಾ ರಿಲೀಸ್ ಆಗಿ ಇನ್ನೇನೊಂದು ವಾರ ಆಗ್ತದೆ. ಈ ಒಂದು ಸಿನಿಮಾ ಫಸ್ಟ್ ಡೇ ಕಲೆಕ್ಷನ್ ಎಷ್ಟು ಮಾಡಿದೆ ಅಂತ ಇವಾಗ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಸಿನಿಮಾ ಹೇಗಿದೆ ಅಂತ ಒಂದು ಸಣ್ಣದಾಗಿ ಒಂದು ಮಾತು ಹೇಳ್ಬಿಡ್ತೀನಿ. ಈ ಒಂದು ಸಿನಿಮಾ ಬಂದು ಒಂದು ಡೀಸೆಂಟ್ ಆದಂಥ ಒಂದು ಸಿನಿಮಾ, ಜೊತೆಗೆ ನೀವು ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ಈ ಒಂದು ಸಿನಿಮಾನ ನೋಡ್ಬೋದು. ಸೊ ಯಾರು ಕೂಡ ಒಂದು ಸಿನಿಮಾನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಒಂದು ಒಳ್ಳೆ ಮೆಸೇಜ್ ಇದೆ. ಅದರ ಜೊತೆಗೆ ಕಿಚ್ಚಾ ಸುದೀಪ್ ಅವರ ಒಂದು ಡೆಡಿಕೇಶನ್ ನನಗೆ ಒಂದು ಸಿನಿಮಾಗೋಸ್ಕರ ಕೊಟ್ಟಿರೋದು ನನಗೆ ತುಂಬ ಇಷ್ಟ ಆಯಿತು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ತುಂಬ ವರ್ಕೌಟ್ ಮಾಡಿದ್ದಾರೆ ಒಂದು ಸಿನಿಮಾ ಮಾಡೋದಕ್ಕೋಸ್ಕರ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಪೈರಸಿ ಆಗಿದೆ ಅಂದ್ಬಿಟ್ಟು ಯಾರು ಕೂಡ ಮೊಬೈಲಲ್ಲಿ ನೋಡೋದಕ್ಕೆ ಹೋಗ್ಬಿಡಿ. ಸಿನಿಮಾ ಥಿಯೇಟರಲ್ಲಿ ನೋಡಿ, ಅಲ್ಲಿ ಸಿಗುವಂಥ ಗೂಸ್ ಬಂಪ್ಸೇ ನಿಮಗೆ ಬೇರೆ ಇರುತ್ತೆ ಅಂತ ಹೇಳ್ತಾ, ಸೊ ಇವಾಗ ಫಸ್ಟ್ ಡೇ ಕಲೆಕ್ಷನ್ ಬಗ್ಗೆ ನಾನು ಮಾತಾಡ್ತೀನಿ. ಈ ಒಂದು ಸಿನಿಮಾ ಬಂದು ಫಸ್ಟ್ ಡೇ ಕಲೆಕ್ಷನ್ ಎಷ್ಟು ಮಾಡಿದೆ ಅಂತಂದರೆ, ಸೊ 10 ಕೋಟಿ ಕನ್ನಡದಲ್ಲಿ ಈ ಒಂದು ಸಿನಿಮಾ 10 ಕೋಟಿ ಕಲೆಕ್ಷನ್ ಮಾಡಿದೆ. ಇನ್ನು ಬೇರೆ ಭಾಷೆ ಯಾವ ಭಾಷೆಯಲ್ಲಿ ಒಂದು ಸಿನಿಮಾ ರಿಲೀಸ್ ಆಯಿತು ಆ ಎಲ್ಲ ಭಾಷೆಯಲ್ಲೂ ಸೇರಿಸಿ 7 ರಿಂದ 8 ಕೋಟಿ ಕಲೆಕ್ಷನ್ ಮಾಡಿದೆ. ಅಲ್ಲಿಗೆ ಟೋಟಲಾಗಿ ಫಸ್ಟ್ ಡೇ ಕಲೆಕ್ಷನ್ ಬಂದು 17 ರಿಂದ 18 ಕೋಟಿ ಕಲೆಕ್ಷನ್ ಮಾಡಿದೆ ಕಣ್ರಪ್ಪ. ಸೊ ಈ ಒಂದು ಕಲೆಕ್ಷನ್ ಸ್ಟೇಟ್ಮೆಂಟ್ ಬಂದು ಇದು ಯಾವುದೇ ರೀತಿ ಒಂದು ಸಿನಿಮಾ ತಂಡದವ್ರು ಹೇಳಿಲ್ಲ 17 ರಿಂದ 18 ಕೋಟಿ ಮಾಡಿದ್ದೀವಿ ಅಂತ. ಯಾಕೆಂದರೆ ತುಂಬ ದಿನಗಳಿಂದ ನಾನು ವೆಯ್ಟ್ ಮಾಡ್ತಿದ್ದೆ ಫಸ್ಟ್ ಡೇ ಕಲೆಕ್ಷನ್ ಎಷ್ಟಾಗಿರ್ಬೋದು ಅಂತ ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ಆ ಒಂದು ಸಿನಿಮಾ ತಂಡದವ್ರು ಹೇಳ್ತಾರೆ ಅಂತ, ಬಟ್ ಅವ್ರು ಯಾವುದೇ ರೀತಿ ಹೇಳಿಲ್ಲ. ಸೊ ಫೈನಲ್ ಆಗಿ ಕೆಲವೊಂದಷ್ಟು ನ್ಯೂಸ್ಗಳ ಮುಖಾಂತರ, ಅದ್ರ ಜೊತೆಗೆ ಕೆಲವೊಂದಷ್ಟು ನ್ಯೂಸ್ ಪೇಪರ್ ಮುಖಾಂತರ ನಾನು ನಿಮಗೆ ಈ ಒಂದು ಕಲೆಕ್ಷನ್ ಹೇಳ್ತಾ ಇದ್ದೀನಿ. 17 ರಿಂದ 18 ಕೋಟಿ ಮಾಡಿದೆ ಅಂತೆ. ಅದು 17.5 ಆಗಿರ್ಬೋದು, 18 ಆಗಿರ್ಬೋದು, 18 ಕಾಲ್ ಆಗಿರ್ಬೋದು. ಒಟ್ಟಿನಲ್ಲಿ ಈ ಒಂದು ರೇಂಜಲ್ಲಿ ಆ ಒಂದು ಸಿನಿಮಾ ಫಸ್ಟ್ ಡೇ ಕಲೆಕ್ಷನ್ ಮಾಡಿದೆ ಅಂತ ಕಂಡ್ರಪ್ಪ. ಸೊ ಇದು ಫಸ್ಟ್ ಡೇ ಕಲೆಕ್ಷನ್ ಪೈಲ್ವಾನ್ ಸಿನಿಮಾ. ಸೊ ನೀವೇನೇ ಹೇಳಿದ್ರು ಕೂಡ ಕನ್ನಡ ಸಿನಿಮಾಗಳು ಇವಾಗ ಒಂದು ಒಳ್ಳೆ ಲೆವೆಲ್ಗೆ ಹೋಗ್ತದೆ. ಕೋಟಿಗಳಿಗೆ ಲೆಕ್ಕನೇ ಇಲ್ಲ. ಮುಂಚೆಲ್ಲ ನೀವೇ ನೋಡಿದ್ದೀರಾ 10 ಕೋಟಿನೂ ಕೂಡ ಸಿನಿಮಾಗಳು ಮಾಡ್ತಿರಲ್ಲ ಒಂದು ವಾರ ಆದ್ರೂ ಕೂಡ. ಇವಾಗ ಫಸ್ಟ್ ಡೇಯಲ್ಲಿ 17 ರಿಂದ 18 ಕೋಟಿ ಮಾಡ್ತದೆ ಅಂತಂದರೆ ಏನು ತಮಾಷೆ ಮಾತಲ್ಲ. ಸೊ ದಯವಿಟ್ಟು ಇದೇ ರೀತಿ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಸೊ ಇದು ಪೈಲ್ವಾನ್ ಸಿನಿಮಾದ ಅಪ್ಡೇಟು. ಸೊ ಫಸ್ಟ್ ಡೇ ಕಲೆಕ್ಷನ್ ಬಂದು 17 ರಿಂದ 18 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಶೇರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಈ ಒಂದು ಸಿನಿಮಾ ಯಾವಾಗ 100 ಕೋಟಿ ಕ್ಲಬ್ನ ಸೇರುತ್ತೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್. ಜೈ ಹಿಂದ್, ಒಂದೇ ಮಾತರಂ.